ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಹಾಗಾಗಿ ಹೋಗಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಳಗ್ಗೆ ಎದ್ದು ಎಲ್ಲ ಫುಲ್ ಅಡುಗೆ ಮನೆಯೆಲ್ಲ ಒರೆಸಿ ಎಲ್ಲ ಇದು ಮಾಡಿ ಆಮೇಲೆ ಹಾಲು ತಂದಿಕ್ಕಿರ್ತಾರೆ. ನಾನು ಎದ್ದೊಳಕ್ಕಿಂತ ಮುಂಚೆನೇ ಅವರೇ ಎದ್ದು ಎಲ್ಲ ಹಾಲು ಅದೆಲ್ಲ ತಂದಿಕ್ತಾರೆ. ಆ್ಯಂಡ್ ಆಮೇಲೆ ನನ್ನ ಎದ್ದೊಳಿಸ್ತಾರೆ. ಆಮೇಲೆ ಎದ್ದೊಳಿಸಾದ್ಮೇಲೆ ನಾನು ಹಾಲನ್ನ ಕಾಯಿಸ್ಬಿಟ್ಟು ಆಮೇಲೆ ಒಂದು ಲೋಟ ಬಿಸಿನೀರನ್ನ ಇಟ್ಕೊತೀನಿ. ನನಗೆ ಒಂದು ಲೋಟ ಬಿಸಿನೀರು ಮತ್ತು ಜೊತೆಗೆ ನಾನು ಬಿಸಿನೀರನ್ನೇ ಇವಾಗೆಲ್ಲ ಕುಡಿತಾ ಇರೋದು. ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದಾಗೆಲ್ಲ ನಂಗೆ ಇದಾಗಿತ್ತಲ್ಲ, ಹಾಗಾಗಿ ನಾನು ಬಿಸಿನೀರನ್ನೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಬಿಸಿನೀರನ್ನೇ ನಾನು ಕುಡಿತಾ ಇರ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದಾಗ ನಾನು ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಮಿಕ್ಕಿದ್ದು ಉಳಿದಂಥದ್ದು ಗ್ಲಾಸ್ನ ಹಾಕ್ಕೊಂಡು ಇಟ್ಕೊತೀನಿ. ಯಾಕಂದರೆ ಈಗ ಚಳಿಗಾಲ ಅಲ್ವಾ, ಇವಾಗಲೇ ಜಾಸ್ತಿ ಕೋಲ್ಡು ಫೀವರು ಎಲ್ಲ ಬರುತ್ತೆ. ಹಾಗಾಗಿ ಎಲ್ಲ ಬಿಸಿನೀರು ಕುಡೀರಿ, ಎಲ್ಲ ಹುಷಾರಾಗಿರಿ, ಆರಾಮಾಗಿರಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಕಾಫಿನ ಕಾಯಿಸ್ಕೊಡ್ತಾಯಿದ್ದೀನಿ. ಇನ್ನು ಒಂದು ಸ್ವಲ್ಪ ಹಾಲನ್ನ ಎತ್ತಿಕ್ಬಿಟ್ಟು, ಯಾಕಂದರೆ ನಾಯಿ ಇದೆಯಲ್ವ ಗುಂಡಿಗೊಂದು ಸ್ವಲ್ಪ ಎತ್ತಿಕ್ಬಿಟ್ಟು ಆಮೇಲೆ ನಮಗೊಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಎತ್ತಿಕ್ಬಿಟ್ಟು ನಾನು ಇನ್ನು ಮಿಕ್ಕಿದ್ದನ್ನ ಬೆಳಗ್ಗೆನ ಕಾಫಿನ ಕಾಯಿಸ್ಕೊತೀನಿ. ಅವ್ರಿಗೆ ಫಸ್ಟು ಒಂದು ಲೋಟ ಕಾಫಿನ ಕಾಯಿಸ್ಕೊಡ್ತೀನಿ. ನಾನು ಎಲ್ಲ ಪಾತ್ರೆ ಜೋಡಿಸ್ಕೊಂಡು ಹಾಗೆ ಒಂದೊಂದು ಸ್ವಲ್ಪ ಹಾಲು ಉಕ್ತಾ ಇರೋದನ್ನೆಲ್ಲ ಉಪ್ಪು ಅಂತ ಅನ್ಸ್ಕೊಂಡು ಆಮೇಲೆ ಹಾಗೆ ಒಂದೊಂದು ಚೂರು ನೀರನ್ನ ಕುಡ್ಕೊಂಡು ಕೆಲಸ ಮಾಡ್ಕೋತಾ ಇರ್ತೀನಿ. ಆ್ಯಂಡ್ ಬಿಗ್ ಶಾಕಿಂಗ್ ನ್ಯೂಸ್ ಅಂದರೆ ಏನಪ್ಪ ಅಂದರೆ ದರ್ಶನ್ ಸರ್ ಅರೆಸ್ಟ್ ಆಗಿರೋದು, ಡಿ ಬಾಸ್ ಅರೆಸ್ಟ್ ಆಗಿರೋದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಪ್ಪ, ದರ್ಶನ್ ಸರ್ ಬೇಗ ಬರಲಿ, ಬೇಗ ಇಂಡಸ್ಟ್ರಿಗೆ ಬರಲಿ ಅಂತ ಹೇಳಿ ನಾನು ಇದು ಮಾಡ್ತೀನಿ. ಆ್ಯಂಡ್ ಸರ್ ಬೇಗ ಬನ್ನಿ ಅಂತಲೇ ಹೇಳ್ತೀನಿ. ನೀವು ಮಾಡಿರೋ ತಪ್ಪಲ್ಲ, ಬೇರೆಯವ್ರು ಮಾಡಿರೋ ತಪ್ಪು ನಿಮ್ಮ ಮೇಲೆ ಬಂದಿದೆ, ಹಾಗಾಗಿ ಬನ್ನಿ ಸರ್ ಬೇಗ ಅಂತ ಹೇಳ್ತೀನಿ. ಆ್ಯಂಡ್ ಹಾಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಯೋಚನೆ ಮಾಡಬೇಕಾದ್ರೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂತ ಅನ್ನಿಸ್ತು. ಹಾಗಾಗಿ ತರಕಾರಿನೆಲ್ಲ ಕುಯ್ದಿಟ್ಕೋತಾ ಇದ್ದೀನಿ. ನಾವಿರೋದು ಇಬ್ಬರೇ ಅಲ್ವಾ, ಸ್ವಲ್ಪ ಸ್ವಲ್ಪನೇ ತರಕಾರಿನ ಯೂಸ್ ಮಾಡ್ಕೋತೀನಿ. ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಆ್ಯಂಡ್ ಉಪ್ಪಿಟ್ಟು ಮಾಡಿದ್ದೆ, ಅದನ್ನು ತಿಂದ್ಕೊಂಡು ಟಿ ವಿನ ನೋಡ್ತಾ ಇದ್ದೆ. ಆ್ಯಕ್ಚುಲಿ ವೀಡಿಯೋ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ದೀನಿ. ಇವಾಗ ನೋಡ್ಕೋತಾ ಇದ್ದೀನಿ, ವೀಡಿಯೋ ಉಲ್ಟಾ ಪಲ್ಟಾ ಮಾಡಿದ್ದೀನಲ್ಲ ಅಂತ ಹೇಳಿ. ಆ್ಯಂಡ್ ದರ್ಶನ್ ಸರ್ ಅರೆಸ್ಟ್ ಆಗಿರೋದು ತುಂಬ ಬೇಜಾರಂದರೆ ಬೇಜಾರಾಗ್ತಾಯಿದೆ. ಯಾಕಂದರೆ ಅವರ ಬಿಗ್ ಫ್ಯಾನ್ ನಾನು. ಅವರಂದರೆ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಅನೂಪ್ ಅನ್ನೋರು ಅವರಪ್ಪ ಪಾಪಚ್ಚೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ರೆ ಅದು ಒಂದು ಬೇಜಾರು. ಆ್ಯಂಡ್ ಅವರು ಆಟೋ ಓಡಿಸ್ಕೊಂಡು ಹೋಗಿರೋದು ಅಷ್ಟೇ. ಆಮೇಲೆ ಇನ್ನೊಬ್ಬರು ಕ್ಯಾಬ್ ಡ್ರೈವರ್, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಬೇಜಾರಾಯಿತು. ಪಾಪ ಅನೂಪ್ ಅವರಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಅಂತ ಹೇಳಿ. ಆ್ಯಂಡ್ ಇವತ್ತು ಮೆಹಂದಿ ಕ್ಲಾಸ್ ಇತ್ತು. ಮೆಹಂದಿನೆಲ್ಲ ಇದು ಮಾಡಿಬಿಟ್ಟು ಆಮೇಲೆ ಮೆಹಂದಿ ಕ್ಲಾಸ್ ಎಲ್ಲಿವರೆಗೂ ಬಂದಿದೆ ಅಂದರೆ 32 ಕ್ಲಾಸಸ್ವರೆಗೂ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಒಂದು ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಇವಾಗೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ನೋಡ್ಬೋದು ನೀವು ಒಂದೊಂದೆಲ್ಲ ಹೇಗೆ ಬಿಡಿಸಿದ್ದೀನಿ ಅಂತ ಹೇಳಿ. ಆ್ಯಂಡ್ ಬುಕ್ಕಲ್ಲಿ ಡ್ರಾ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತಿದೆ. ಹ್ಯಾಂಡ್ ಮೇಲೆ ಡ್ರಾ ಮಾಡೋದೇ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ನೋಡಬೇಕು, ಎಲ್ಲ ನೀಟಾಗಿ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ.